ಇವತ್ತು ನಾವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವ್ರಿಗೆ ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು, ನಾವು ಈ ಗೃಹಲಕ್ಷ್ಮಿ ಏನು ಇವತ್ತು ಆ ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ ನೋಡಿ, ಆ 2,000 ರೂಪಾಯಿ ಕೊಡ್ತೀವಿ ಅಂದ್ರೆ ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂದ್ರೆ 2,000 ರೂಪಾಯಿ ಕೊಡೋದು ಕಲಿಸಿದ್ರು. ಆ ಕಲಿಸಿದ ನಂತರ ಅವ್ರು ಏನು ಸರಿಯಾದಂತ ಸಮೀಕರಣ ಕೊಡ್ತಾ ಇಲ್ಲ. ಮತ್ತೆ ಏನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಘೋಷಣೆ ಆಗ್ತಿದೆ ಅಂದ್ರೆಗಿನ ಅದನ್ನ ಹಾಕಬೇಕಂದ್ರೆ ಕಾಯ್ತಾ ಇದಾರೆ. ಅಂದ್ರೆ ಪರಿಸ್ಥಿತಿ ನೋಡಿ, ಚುನಾವಣೆಗಳು ಬಂದ್ರೆ ಸಾಕು ಅದನ್ನ ಹಾಕೋದು ಗೆಲ್ಲಿಯೋದು. ಏನಂತ ಹೇಳಿದ್ರೆ ನೀವು ಜಮಾ ಮಾಡಿಕೊಂತ ಹೋಗ್ರಿ, ನಾವು ಎಲೆಕ್ಷನ್ ಟೈಮ್ ಅಲ್ಲಿ ಬಂದ್ರೆ ಕಾಂಗ್ರೆಸ್ ವೋಟ್ ಹಾಕಂತ ಹೇಳ್ತೀವಿ, ಯಾಕಂದ್ರೆ 2,000 ರೂಪಾಯಿ ಕೊಡ್ತೀವಲ್ಲ ಅಂತ ಹೇಳಿ ಹೇಳ್ತಾರೆ. ಆ ಹೇಳೋದ್ರ ಜೊತೆಲಿ ಆತ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಗೃಹಲಕ್ಷ್ಮಿ ಹಣ ನಾವು ಪ್ರತಿ ತಿಂಗಳು ಕೊಡುವಂತ ಅಮೌಂಟ್ ಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ, ಹೆಂಗೆ ಕಲೆಕ್ಷನ್ ಆಗುತ್ತೇನೋ, ಹೆಂಗ ಟ್ಯಾಕ್ಸ್ ಬರುತ್ತೇನೋ ಹಂಗ ರೊಕ್ಕ ಕಟ್ತೀವಿ ಅಂತ. ಅದು ಆ ಮಾತು ಹೋಗ್ಲೇಬೇಕಾಯ್ತಲ್ಲ, ಅದು ನಾವು ಹೇಳಕ್ಕೆ ಅವ್ನು ರೆಡಿ ಇಲ್ಲ. ಇವಾಗ ಹೇಳ್ತಾನ ಪ್ರತಿ ತಿಂಗಳು ಬಂದಿದ್ದಂತ ಅಮೌಂಟ್ ನೀವು ಹೆಂಗೆ ಕಟ್ತೀರ ಹಂಗ ಕೊಡ್ತೀವಿ ಅಂತ ಹೇಳಿ ಮೊನ್ನೆ ಹೇಳಿಕೆ ಕೊಡ್ತಾರ. ಅದೇ ರೀತಿಯಲ್ಲಿ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಒಂದು ಅವ್ರು ಮಾತಾಡುವಂತ ಟೈಮಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಏನು